ಅದ್ರ ಬಗ್ಗೆ ಕೆಲವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಕೆಲವರು ಏನು ಚೀಟಿಂಗು ಮತ್ತು ಇದ್ರ ಬಗ್ಗೆ ಇರೋದ್ರಿಂದ ನಾವು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಯಾರ್ಯಾರು ಕೆಲವರು ಹುಡುಗರುಗಳನ್ನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಮೋಸ ಆಗಿದೆ ಅಂತೇಳಿ ಅವ್ರು ನಮೂದು ಮಾಡಿದರೆ ಅವ್ರದ್ದೆಲ್ಲ ನಾವು ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಮುಂದಿಂದು ಏನು ಮಾಡಬೇಕು ಅದನ್ನು ಮಾಡಿ. ಅದೇನು ಅವ್ರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಹುಡುಗರುಗಳದ್ದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ. ಅವರು ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ. ಅದು ನಾವು ಇನ್ಸ್ಪೆಕ್ಟರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗುತ್ತೆ. ಎಕನಾಮಿಕ್ ಅಫೆನ್ಸ್ ಇದೆ ಮತ್ತು ಇದಕ್ಕೆ ಕಂಪ್ಲೇನೆಂಟು 3ನವರು ಇದ್ದಾರೆ. ಒಂದು ಪ್ರಾಥಮಿಕ ತನಿಖೆ ಮಾಡಿದ ಮೇಲೆ ನಾವು ಮುಂದಿನ ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮುಂದಿನ ಆಕ್ಷನ್ ತಗೋತೀವಿ. ಅದ್ರ ಬಗ್ಗೆ ಕೆಲವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಕೆಲವರು ಏನು ಚೀಟಿಂಗು ಮತ್ತು ಇದ್ರ ಬಗ್ಗೆ ಇರೋದ್ರಿಂದ ನಾವು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಯಾರ್ಯಾರು ಕೆಲವರು ಹುಡುಗರುಗಳನ್ನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಮೋಸ ಆಗಿದೆ ಅಂತೇಳಿ ಅವ್ರು ನಮೂದು ಮಾಡಿದರೆ ಅವ್ರದ್ದೆಲ್ಲ ನಾವು ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಮುಂದಿಂದು ಏನು ಮಾಡಬೇಕು ಅದನ್ನು ಮಾಡಿ. ಅದೇನು ಅವ್ರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಹುಡುಗರುಗಳದ್ದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ. ಅವರು ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ. ಅದು ನಾವು ಇನ್ಸ್ಪೆಕ್ಟರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗುತ್ತೆ. ಎಕನಾಮಿಕ್ ಅಫೆನ್ಸ್ ಇದೆ ಮತ್ತು ಇದಕ್ಕೆ ಕಂಪ್ಲೇನೆಂಟು 3ನವರು ಇದ್ದಾರೆ. ಒಂದು ಪ್ರಾಥಮಿಕ ತನಿಖೆ ಮಾಡಿದ ಮೇಲೆ ನಾವು ಮುಂದಿನ ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮುಂದಿನ ಆಕ್ಷನ್ ತಗೋತೀವಿ.